ತೃಪ ಧಾತುವನ್ನು ಪ್ರಯೋಗ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಬೇರೆ ಬೇರೆ ಕಡೆ ನೋಡ್ತೀವಿ. ಇಲ್ಲಿ ಮಹಾಭಾರತದ ಮತ್ತು ಭಾಗವತದ ಎರಡು ಪ್ರಯೋಗಗಳು ನಮ್ಮ ಕಣ್ಣು ಮುಂದಿವೆ. ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದ 14ನೇ ಶ್ಲೋಕ ಒಂದು ನಮ್ಮ ಕಣ್ಣು ಮುಂದಿದೆ. ಕೋನಾಮ ತೃಪ್ಯೇತ್ ಕಥಾಯಾಮ್, ಭಗವಂತನ ಕಥೆಯಲ್ಲಿ ಯಾರು ತೃಪ್ತರಾಗ್ತಾರೆ ಅಂತ. ಕಥಾಯಾಮ್ ಅಂತ ಸಪ್ತಮಿ ವಿಭಕ್ತಿ ಇರೋದನ್ನು ಗಮನಿಸಬೇಕು. ಕಥೆಯ ವಿಷಯದಲ್ಲಿ ಅಂತ ಅದರ ತಾತ್ಪರ್ಯ. ಇದು ತೃಪ ಧಾತು ಏನಿದೆ, ಇದು ದಿವಾದಿಗಣದ ಧಾತು. ತೃಪ್ಯತೆ ಅಂತ ಅದರ ಅರ್ಥ ಆಗ್ತದೆ. ಅದರ ಕ್ರಿಯಾಪದ ಲಟ್ಲಕಾರದಲ್ಲಿ ಆಗ್ತದೆ. ತೃಪ ಪ್ರೀಣನ ಅಂತಿದೆಯಲ್ಲ, ಪ್ರೀಣನ ಅಂದರೆ ತೃಪ್ತಿ ಮತ್ತು ತರ್ಪಣ ಅಂತ ಎರಡು ಅರ್ಥ ಕೊಟ್ಟಿದ್ದಾರೆ. ಅದು ಮೊದಲನೇ ಅರ್ಥದಲ್ಲಿ ಅಕರ್ಮಕ, ಎರಡನೇ ಅರ್ಥದಲ್ಲಿ ಸಕರ್ಮಕ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ಅರ್ಥ ತೃಪ್ತನಾಗುವುದು ಅಂತ ಅದರ ಅರ್ಥ. ಟು ಗೆಟ್ ಸ್ಯಾಟಿಸ್ಫೈಡ್ ಅಂತ, ಟು ಬಿ ಸ್ಯಾಟಿಸ್ಫೈಡ್ ಅಂತ ಅರ್ಥ. ಅದರಿಂದ ಅದು ಆ ಅರ್ಥದಲ್ಲಿ ಅಕರ್ಮಕ ಆಗ್ತದೆ. ಅದಕ್ಕೆ ಯಾವ ಕರ್ಮ ಅಂತ ಅನ್ನೋದು ಅದಕ್ಕೆ ಇರೋದಿಲ್ಲ. ಎರಡನೇ ಅರ್ಥದ ತರ್ಪಣ ಅಂತಿದೆ, ಅಂದರೆ ಇನ್ನೊಬ್ಬರನ್ನು ತೃಪ್ತಿಪಡಿಸುವುದು ಅಂತ. ಆ ಅರ್ಥದಲ್ಲಿ ಸಕರ್ಮಕ ಆಗ್ತದೆ. ಭಗವಾನ್ ಭಕ್ತಾನ್ ತೃಪ್ಯತೆ ಅಂದರೆ ಭಗವಂತ ಜನರನ್ನ, ಎಲ್ಲ ಭಕ್ತರನ್ನ, ತನ್ನ ಸಾಧಕರಾದ ಭಕ್ತರನ್ನ ತೃಪ್ತಿಪಡಿಸ್ತಾನೆ ಅಂತ ಹೀಗೆ ಅದರ ಅರ್ಥ ಬರಬಹುದು. ಆದರೆ ಆ ಸಕರ್ಮಕವಾದ ಆ ಎರಡನೇ ಅರ್ಥ ಏನಿದೆ ಅದರ ಅರ್ಥದಲ್ಲಿ ಬಳಕೆ ಸ್ವಲ್ಪ ಕಡಿಮೆ ಅಷ್ಟೆ. ನಾವು ತರಬಹುದು ಅಂತ ಅನ್ನೋದು ಸಲುವಾಗಿ ಇದನ್ನು ಹೇಳಿದೆ. ಮತ್ತೆ ಮೊದಲನೇ ಅರ್ಥ ಅಕರ್ಮಕ ಧಾತು ಏನಿದೆ, ಆ ತೃಪ್ತಿ ಹೊಂದುವುದು ಅನ್ನೋ ಅರ್ಥದಲ್ಲಿ ಅದಕ್ಕೆ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಪ್ರಯೋಗಗಳಿವೆ. ಭಾಗವತದಲ್ಲಿ ಹೇಗೆ ಪ್ರಯೋಗ ಅಂತ ಅನ್ನೋದನ್ನ ನಾವೀಗ ಮೊದಲು ನೋಡೋಣ. 1ನೇ ಸ್ಕಂದದ 18ನೇ ಅಧ್ಯಾಯ ಅಲ್ಲಿ 14ನೇ ಶ್ಲೋಕ ಅಂತ ನಾವೀಗಾಗಲೇ ನೋಡಿದ್ವಿ. ಕಥೆಯ ವಿಷಯದಲ್ಲಿ ತೃಪ್ತನಾಗುವುದು ಅಂತ ಅಲ್ಲಿ ಬಂದಿದೆ. ಕಥೆಯನ್ನು ಕೇಳುವ ವಿಷಯದಲ್ಲಿ ಅಂತ ಅದರ ಸಪ್ತಮಿ ವಿಭಕ್ತಿಯ ಪ್ರಯೋಗದ ಅರ್ಥ ನಮಗಾಗ್ತದೆ. ಇನ್ನು ಮುಂದೆ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ 38ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಅದರ ಕೆಲವು ಪ್ರಯೋಗಗಳಿವೆ. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ ನಾಪಕಾನಾಂ ಮಹೋದಧಿಹಿ ನಾಂತಕ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನಾ ಅಂತ. ಈ ಅಗ್ನಿಗೆ ಎಷ್ಟೇ ಕಟ್ಟಿಗೆಗಳನ್ನು ಹಾಕಿದರೂ ಆ ಕಟ್ಟಿಗೆ ವಿಷಯದಲ್ಲಿ ಅದು ತೃಪ್ತ ಆಗೋದಿಲ್ಲ. ಷಷ್ಠಿ ವಿಭಕ್ತಿ ಇರೋದನ್ನು ಗಮನಿಸಬೇಕು. ಸಮುದ್ರಕ್ಕೆ ನದಿಗಳ ವಿಷಯದಲ್ಲಿ ತೃಪ್ತಿ ಇಲ್ಲ. ನದಿಗಳು ಬಂದು ಸೇರಿದ್ರು ಅದಕ್ಕೇನು ಸಾಕು ಅಂತ ಅನಿಸೋದಿಲ್ಲ. ನಾಂತಕ ಸರ್ವಭೂತಾನಾಂ, ಯಮನಿಗೆ ಎಲ್ಲಾ ಪ್ರಾಣಿಗಳನ್ನು ತಾನು ನುಂಗಿ ನೀರು ಕುಡಿದ್ರೂ ಅದಕ್ಕೆ ತೃಪ್ತಿ ಆಗೋದಿಲ್ಲ ಯಮನಿಗೆ. ಹಾಗೆ ನಪುಂಸಾಂ ವಾಮಲೋಚನಾ, ಸ್ತ್ರೀಯರ ಸ್ವಭಾವ ಹೇಳ್ತಿದ್ದಾರೆ. ದುಷ್ಟ ಸ್ವಭಾವದ ಸ್ತ್ರೀಯರ ಬಗ್ಗೆ ಆ ಉಲ್ಲೇಖ ಅದು. ಎಷ್ಟೇ ಜನ ಪುರುಷರನ್ನ ಸೇವಿಸಿದ್ರು, ಅವರು ಸಂಘ ಮಾಡಿದ್ರು, ಆ ಸ್ತ್ರೀಯರಿಗೆ ಸಮಾಧಾನ ಆಗೋದಿಲ್ಲ ಅಂತ. ದುಷ್ಟ ಸ್ತ್ರೀಯರಿಗೆ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಹೀಗೆ ಇಲ್ಲೆಲ್ಲ ಪುಂಸಾಂ ಸರ್ವಭೂತಾನಾಂ ಕಾಷ್ಠಾನಾಂ ಆಪಗಾನಾಂ ಹೀಗೆಲ್ಲ ಷಷ್ಠಿ ವಿಭಕ್ತಿ ಇರೋದನ್ನು ಗಮನಿಸಬೇಕು. ಅಲ್ಲಿ ಭಾಗವತದಲ್ಲಿ ಕಥಾಯಾಮ್ ಅಂತ ಸಪ್ತಮಿ ವಿಭಕ್ತಿ ಇರೋದನ್ನು ಗಮನಿಸಬೇಕು. ಷಷ್ಠಿ ವಿಭಕ್ತಿ ಆಗಲಿ ಸಪ್ತಮಿ ವಿಭಕ್ತಿ ಆಗಲಿ ಎರಡಕ್ಕೂ ಅರ್ಥ ಅದು ವಿಷಯ ಅಂತಾನೆ. ಹೀಗೆ ಸಕರ್ಮಕವಾಗಿಯೂ ತಕರ್ಮಕವಾಗಿಯೂ ಅದನ್ನು ಹೇಗೆ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ನೋಡಿದಂಥ ಒಂದೆರಡು ಉದಾಹರಣೆಗಳು, ಅದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.